ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ ಹಾಗೂ ಗ್ಯಾಂಗ್ ಅರೆಸ್ಟ್ ಆಗಿ ಇಂದಿಗೆ 2 ವರ್ಷ ಆಗಿದೆ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ದರ್ಶನ್ ಫುಲ್ ಸೈಲೆಂಟ್ ಆಗಿದೆ. ಈಗ ಆಲ್ರೆಡಿ ಒಮ್ಮೆ ಬೇಲನ್ನ ಪಡೆದುಕೊಂಡು ಆಚೆ ಬಂದಿದ್ರು, ತದನಂತರ ಮತ್ತೆ ಜೈಲಿಗೆ ಹೋದ್ರು. ಇದೀಗ ಸೈಲೆಂಟ್ ಆಗಿರುವಂತದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ನಟ ದರ್ಶನ್ ಹಾಗೂ ಗ್ಯಾಂಗ್ ಅರೆಸ್ಟ್ ಆಗಿ ಇಂದಿಗೆ 2 ವರ್ಷ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ದರ್ಶನ್ ಫುಲ್ ಸೈಲೆಂಟ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಗದಿದ್ದಕ್ಕೆ ಸೈಲೆಂಟ್ ಆಗಿರುವಂತದ್ದು. ಜೂನ್ 11ರಂದು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಖಾಕಿ ಕರೆದುಕೊಂಡು ಬಂದಿತ್ತು. ಜೂನ್ 8ನೇ ತಾರೀಕಿನಂದು ಸುಮನಹಳ್ಳಿ ರಾಜಕಾಲುವೆ ಬಳಿ ಪತ್ತೆಯಾಗಿತ್ತು ಶವ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಡಿ ಗ್ಯಾಂಗ್ ಬಂದಿದ್ದಂಥದ್ದು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಆರ್ಆರ್ ನಗರದ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿದ್ದಂತಹ ದರ್ಶನ್ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಕೊಂಡು ಶೆಡ್ಗೆ ಕರ್ಕೊಂಡು ಬಂದಿದ್ರು. ಪಟ್ಟಣಗೆರೆ ಶೆಡ್ಗೆ ಬಂದ ದರ್ಶನ್ ಹಾಗೂ ಟೀಮ್ ಹಲ್ಲೆಯನ್ನ ಮಾಡಿದ್ರು. ಮುಖ, ಎದೆ, ಖಾಸಗಿ ಅಂಗಕ್ಕೆ ಹಲ್ಲೆಯನ್ನ ಮಾಡಿದ್ದಂಥದ್ದು. ಹಲ್ಲೆಯಿಂದ ಜೀವವನ್ನೇ ಬಿಟ್ಟಿದ್ರು ರೇಣುಕಾಸ್ವಾಮಿ ಅವರು. ಮೃತದೇಹವನ್ನ ಶಿಫ್ಟ್ ಮಾಡಲಾಗಿತ್ತು. ಕಾರಿನಲ್ಲಿ ಮೃತದೇಹವನ್ನ ತಂದು ರಾಜಕ ಕಾಲುವೆ ಬಳಿ ಎಸೆದು ಹೋಗಿದ್ರು. ಮರುದಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಹೋಗಿದ್ರು. ಇಬ್ರು ಕೂಡ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಮಾಡಿ ಹಲ್ಲೆ ಮಾಡಿರೋದಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈಗ 2 ವರ್ಷ ಆಗಿದೆ ಈ ಒಂದು ಪ್ರಕರಣ ನಡೆದು. ಏನೆಲ್ಲ ಆಯ್ತು ಅದಾದ ಮೇಲೆ ದರ್ಶನ್ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ತದನಂತರ ಜಾಮೀನು ಕೂಡ ಸಿಕ್ಕಿತ್ತು. ಡೆವಿಲ್ ಮೂವಿ ಶೂಟಿಂಗ್ ಆಗಿ ಮುಗಿಸ್ಕೊಂಡಾದ್ಮೇಲೆ ಮತ್ತೆ ಅವರು ಸೆರೆವಾಸಕ್ಕೆ ಹೋಗ್ತಾರೆ. ತದನಂತರ ಅವರು ಎಷ್ಟೇ ಬಾರಿ ಜಾಮೀನಿಗೆ ಅರ್ಜಿ ಹಾಕಿದ್ರು ಕೂಡ ಅದು ನಿರಾಕರಣೆ ಆಗಿದೆ. ಬೇರೆ ಬೇರೆ ರೀಸನ್ಗಳನ್ನ ಕೊಟ್ರು. ಹುಷಾರಿಲ್ಲ, ಬೆನ್ನು ನೋವು ಅನ್ನೋ ರೀಸನ್ಗಳನ್ನ ಕೊಟ್ಟರು. ಯಾವುದಕ್ಕೂ ಕೂಡ ಕೋರ್ಟ್ ಸೊಪ್ಪನ್ನ ಹಾಕಲಿಲ್ಲ. ತದನಂತರ ಅವರ ವೈಯಕ್ತಿಕ ಜೀವನದ ಮೇಲೆ ಆಗ್ತಾ ಇರುವಂತಹ ಕೆಲವೊಂದಷ್ಟು ತೊಂದರೆಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ರು. ಅಂತ ಅಂದ್ರೆ ಮೂವಿಗಳಿಗೆ ನಾನೀಗ ಆಲ್ರೆಡಿ ಸೈನ್ ಹಾಕಿದ್ದೀನಿ, ಅದರಿಂದ ಲಾಸ್ ಆಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಏನ್ ಹೇಳಿದ್ರು ಕೂಡ ಅವ್ರಿಗೆ ಜಾಮೀನು ಅನ್ನೋದು ಸಿಕ್ಕಿಲ್ಲ. ಹಾಗಾಗಿ ಇದೀಗ ಸೈಲೆಂಟ್ ಆಗಿದ್ದಾರೆ. ಎಸ್ಸಿ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಜಯ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ದರ್ಶನ್ ಗ್ಯಾಂಗ್, ಡಿ ಗ್ಯಾಂಗ್ ಏನಿತ್ತು ಇಂದಿಗೆ ಜೈಲಿಗೆ ಸೇರಿ 2 ವರ್ಷ ಆಗಿದೆ, ಸೈಲೆಂಟ್ ಆಗಿದ್ದಾರೆ ಡಿ ಬಾಸ್. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಗುರಿ, ಅಂದ್ರೆ ಇಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಂತ ಒಟ್ಟು 17 ಜನ ಆರೋಪಿಗಳನ್ನ ಇದೀಗ ಅಂದ್ರೆ ಇವತ್ತು ಜೂನ್ 11 ಇವತ್ತಿಗೆ ಕರೆಕ್ಟ್ ಆಗಿ ಆಲ್ಮೋಸ್ಟ್ 2 ವರ್ಷ ಕಂಪ್ಲೀಟ್ ಆಗಿದೆ. ಅಂದ್ರೆ ಜೂನ್ 8ನೇ ತಾರೀಕು ಸುಮ್ನಹಳ್ಳಿ ರಾಜಕಾಲುವೆ ಬಳಿ ರೇಣುಕಾಸ್ವಾಮಿ ಅವರ ಒಂದು ಮೃತದೇಹ ಪತ್ತೆ ಆಗುತ್ತೆ. ಅದಾದ ನಂತರವಾಗಿ ಇಬ್ರು ಆರೋಪಿಗಳು ತಾವಾಗಿ ಹೋಗಿ ಕೆಲವೊಂದಷ್ಟು ಹಣದ ವಿಚಾರವಾಗಿ ನಾವು ಕೊಲೆಯನ್ನ ಮಾಡಿದೀವಿ ವ್ಯಕ್ತಿಯೊಬ್ಬನನ್ನ ಅಂತ ಹೇಳಿ ಅವರೇ ಸರೆಂಡರ್ ಆಗೋದಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ತನಿಖೆ ನಡೆಸಿದಂತ ಪೊಲೀಸರು ಈ ಆರೋಪಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಜೊತೆಗೆ ದರ್ಶನ್ ಹೆಸರು ಕೂಡ ಕೇಳ್ಬರುತ್ತೆ. ಇದೇ ವಿಚಾರವನ್ನ ಮುಂದೆ ಇಟ್ಕೊಂಡು ಸಾಕ್ಷಿಗಳನ್ನ ಕಲೆ ಹಾಕಿದಂತ ಕಾಮಾಕ್ಷಿಪಾಳ್ಯ ಪೊಲೀಸರು ನೇರವಾಗಿ ಮೈಸೂರಲ್ಲಿ ಇದ್ದಂತ ದರ್ಶನ್ ಅಂದ್ರೆ ಜೂನ್ 11ನೇ ತಾರೀಕು ಅವರು ಒಂದು ಸಿನಿಮಾದಲ್ಲಿ ಶೂಟಿಂಗ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ಪೊಲೀಸರು ಈ ಜೂನ್ 11ನೇ ತಾರೀಕು ಬೆಳಗಿನ ಜಾವನೆ ಮೈಸೂರಿಗೆ ಹೋಗಿ ದರ್ಶನ್ ಅನ್ನ ಅರೆಸ್ಟ್ ಮಾಡಿ ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಕರೆತಂದು ಆತನನ್ನ ವಿರುದ್ಧವಾಗಿ ಸಾಕ್ಷಿಗಳನ್ನ ಕಲೆ ಹಾಕಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ಆಲ್ಮೋಸ್ಟ್ ಒಂದು 8 ರಿಂದ 9 ತಿಂಗಳು ಜೈಲಿನಲ್ಲಿ ಇದ್ರು. ಅದಾದ ನಂತರವಾಗಿ ಹೈಕೋರ್ಟ್ ನಲ್ಲಿ ಕೆಲವೊಂದಷ್ಟು ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಬೇಲ್ ಕೂಡ ಸಿಕ್ಕಿತ್ತು. ಆ ಎಲ್ಲಾ ಆರೋಪಿಗಳು ಕೂಡ ರಿಲೀಸ್ ಆಗಿದ್ರು. ಆದ್ರೆ ಈ ಉಳಿದಂತ 7 ಜನ ಆರೋಪಿಗಳು ಏನಿದ್ದಾರೆ ಅವರ ವಿರುದ್ಧವಾಗಿ ರಾಜ್ಯ ಪ್ರಾಸಿಕ್ಯೂಷನ್ ನೇರವಾಗಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿದ್ರು. ಅಲ್ಲಿ ಈ ಒಂದು ಆರೋಪಿಗಳ ವಿರುದ್ಧವಾಗಿ ದಾಖಲಾಗಿದ್ದಂತ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು, ಜೊತೆಗೆ FSL ರಿಪೋರ್ಟ್ ಆಗಿರ್ಬೋದು, ಈ ಒಂದು ಕೊಲೆಯಲ್ಲಿ ಒಬ್ಬೊಬ್ಬ ಆರೋಪಿಯ ಪಾತ್ರ ಏನು ಅನ್ನೋದನ್ನ ಉಲ್ಲೇಖವನ್ನ ಮಾಡ್ತಾರೆ. ಯಾವಾಗ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ನೇರವಾಗಿ ಅಂದ್ರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿರುವಂತ ರಾಘವೇಂದ್ರ ಏನಿರ್ತಾನೆ, ಆತ ಒಂದು 3 ಜನರ ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಅಪೋಲೋ ಆಸ್ಪತ್ರೆ ಅಂದ್ರೆ ಒಂದು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ರೇಣುಕಾಸ್ವಾಮಿನ ನೇರವಾಗಿ ಕಾರ್ನಲ್ಲಿ ಕರ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ದರ್ಶನ್ ಕೂಡ ಸ್ಟೋನಿ ಬ್ರಿಕ್ ಓನರ್ ಇರುವಂತ ವಿನಯ್ ಏನಿದ್ದಾನೆ ಆ ಒಂದು ಸ್ಟೋನಿ ಬ್ರಿಕ್ ರೆಸ್ಟೋರೆಂಟ್ ಅಲ್ಲಿ ಇರ್ತಾರೆ. ಆ ವಿಚಾರ ತಿಳಿದಂತ ನಂತರವಾಗಿ ದರ್ಶನ್ ಕೂಡ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ಅಲ್ಲಿ ದರ್ಶನ್ ಕೂಡ ಹಲ್ಲೆನ ಮಾಡ್ತಾರೆ. ಜೊತೆಗೆ ಮರದ ಪೀಸ್ ಆಗಿರ್ಬೋದು, ಪೊಲೀಸರು ಬಳಸುವಂತ ಲಾಠಿ ಆಗಿರ್ಬೋದು, ಈ ಎಲ್ಲ ವಸ್ತುಗಳನ್ನ ಬಳಸ್ಕೊಂಡು ಹಲ್ಲೆಯನ್ನ ಮಾಡಿ ಕೊಲೆಯನ್ನು ಮಾಡಿರ್ತಾರೆ. ಈ ಎಲ್ಲ ವಿಚಾರದಲ್ಲಿ ಕೂಡ ಯಾವಾಗ ಒಂದು ಸುಪ್ರೀಂ ಕೋರ್ಟ್ ಇಂದ ಈ ಒಂದು ಸಾಕ್ಷಿಗಳ ಒಂದು ಎಲ್ಲವನ್ನು ತನಿಖೆ ಮಾಡಿದಂತ ಸುಪ್ರೀಂ ಕೋರ್ಟ್ ಸಾಕ್ಷಿಗಳನ್ನ ನೋಡಿದ ನಂತರವಾಗಿ ಬೇಲನ್ನ ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅಂತ ಹೇಳಿ ಸೂಚನೆಯನ್ನ ರಾಜ್ಯ
ರಾಜ್ಯ ಸರ್ಕಾರಕ್ಕೆ ಕೊಡುತ್ತೆ. ಇದಾದ ನಂತರವಾಗಿ ಕಳೆದ ಆಲ್ಮೋಸ್ಟ್ ಒಂದು ವರ್ಷ ಆಯ್ತಾ ಬಂತು, ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳು. ಅದರ ಪೈಕಿ ಈಗಾಗಲೇ ಕಳೆದ ಬಾರಿ ಕೂಡ ನೋಡಿದ್ವಿ, ಮೇ ತಿಂಗಳಲ್ಲಿ ಮತ್ತೆ 2ನೇ ಬಾರಿ ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಕೊಡಬೇಕು ಅಂತೇಳಿ ಮನವಿಯನ್ನ ಸಲ್ಲಿಸಿದ್ರು. ಆದ್ರೂ ಕೂಡ ದರ್ಶನ್ಗೆ ಜಾಮೀನನ್ನ ಕೊಡೋದಿಲ್ಲ. ಅದ್ರ ಬದಲಾಗಿ ಮುಂದಿನ 1 ವರ್ಷ ಅಂದ್ರೆ ಮೇ ತಿಂಗಳು 25 ಡೇಟ್ ಹೇಳಿದೆ, ಅಲ್ಲಿವರೆಗೂ ಕೂಡ ನಿರಂತರವಾಗಿ ಸಾಕ್ಷಿಗಳು, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಟ್ರಯಲ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಆದಷ್ಟು ಬೇಗ ಟ್ರಯಲ್ ಅನ್ನ ಮುಗಿಸಿ, ಜೊತೆಗೆ 273 ಸಾಕ್ಷಿಗಳ ಹೇಳಿಕೆ ಏನಿದೆ, ಅದ್ರ ಜೊತೆಗೆ ಅವರ ತನಿಖೆ ಏನಿದೆ, ಟ್ರಯಲ್ ಸಂದರ್ಭದಲ್ಲಿ ವಿಚಾರಣೆ ಏನಿದೆ, ಅದನ್ನು ಕೂಡ ಅಷ್ಟು ಸಾಕ್ಷಿಗಳನ್ನ ವಿಚಾರಣೆ ಮಾಡೋದು ಬೇಡ, ಯಾಕಂದ್ರೆ ಸಾಕಷ್ಟು ತಡ ಆಗುತ್ತೆ. ಹೀಗಾಗಿ 1 ವರ್ಷದ ಒಳಗಾಗಿ ಅಂದ್ರೆ ಮುಂದಿನ ಮೇ ಒಳಗಾಗಿ ಈ ಒಂದು ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿ, ಪ್ರಮುಖ 60 ಸಾಕ್ಷಿಗಳನ್ನ ವಿಚಾರಣೆಯನ್ನ ಮಾಡಿದ ನಂತರವಾಗಿ ಈ ಒಂದು ಏನು ಪ್ರಕರಣ ಏನಿದೆ ಅದಕ್ಕೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಕೂಡ ಕೊಟ್ಟಿದೆ. ಹೀಗಾಗಿ ತನಿಖೆ ನಡೆಸ್ತಿರುವಂತಹ ಪೊಲೀಸರು ಒಂದ್ ಕಡೆ ಅವರ ವಕೀಲರು ಕೂಡ ಸಾಕಷ್ಟು ಮನವಿಯನ್ನ ಮಾಡ್ತಾ ಇದ್ದಾರೆ ಬೇಲ್ಗೋಸ್ಕರ. ಈಗ ಮೊದಲನೇ ಬಾರಿ ಬೇಲ್ ಕ್ಯಾನ್ಸಲ್ ಆದ ನಂತರವಾಗಿ ಇನ್ನೂ 1 ವರ್ಷದವರೆಗೂ ಅವರು ಬೇಲ್ ಅನ್ನ ಹಾಕೋದಕ್ಕೆ, ನಿರೀಕ್ಷಣಾ ಜಾಮೀನು ಕೊಡುವಂತ ಹೇಳಿ ಅದಕ್ಕೆ ಯಾವುದೇ ಸಾಧ್ಯತೆಗಳು ಇಲ್ಲ. ಹೀಗಾಗಿ ಅಷ್ಟು ಒಳಗಾಗಿ ಈ ಟ್ರಯಲ್ ಅನ್ನ ಮುಗಿಸಿ ಕನ್ವಿಕ್ಷನ್ ಆಗೋದಕ್ಕೆ ಅಂದ್ರೆ ಶಿಕ್ಷೆಯನ್ನ ಪ್ರಕಟ ಮಾಡುವಂತ ಸಾಧ್ಯತೆಗಳು ಕೂಡ ಇರೋದ್ರಿಂದ ಆ ಒಂದು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ಒಟ್ಟು ಈ ಒಂದು ಪ್ರಕರಣದಲ್ಲಿ ಈ ಒಂದು ಕೇಸ್ ದಾಖಲಾಗಿದಂತ ಜೂನ್ 8ನೇ ತಾರೀಕು ಅಂದ್ರೆ 2024ರಲ್ಲಿ, ಇವತ್ತು ಜೂನ್ 11 ಅಂದ್ರೆ ಈ ಒಂದು 11ನೇ ತಾರೀಕೆ ದರ್ಶನ್ ಅರೆಸ್ಟ್ ಆಗಿರೋದ್ರಿಂದ ಇವತ್ತಿಗೆ 2 ವರ್ಷ ಕಂಪ್ಲೀಟ್ ಆಗಿದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಮೇ ತಿಂಗಳವರೆಗೂ ಕೂಡ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ, ಯಾವಷ್ಟು ಸಾಕ್ಷಿಗಳ ವಿಚಾರಣೆ ನಡೆಯುತ್ತೆ, ಅವರು ವಿಚಾರಣೆ ಹಂತದಲ್ಲಿ ಎಷ್ಟು ಹೇಳಿಕೆನ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಅಜಯ್ ಹೆಚ್ಚಿನ ಮಾಹಿತಿಗಾಗಿ.